ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇದು 30 ಮಿನಿಟ್ಸ್ 30 ನ್ಯೂಸ್. ನಾನು ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ ಒಂದು ಭಯಾನಕ ಘಟನೆ ಆಗಿದೆ. ವಿಜಯನಗರದ ಹೊಸಹಳ್ಳಿ ಬಳಿಯಲ್ಲಿ ಅಪಘಾತವಾಗಿ ಗಲಾಟೆ ಆಗಿದೆ. ಅಂದಹಾಗೆ ಮೊದಲು ಬೊಲೆರೋ ವಾಹನಕ್ಕೆ ಬೈಕ್ ಡಿಕ್ಕಿ ಹೊಡೆದಿದೆ. ಬೊಲೆರೋ ಡ್ರೈವರ್ ಪ್ರಶ್ನೆ ಮಾಡ್ತಾ ಇದ್ದಂತೆ ಬೈಕ್ ಸವಾರ ಸಾಹಿಲ್ ಎಸ್ಕೇಪ್ ಆಗೋದಕ್ಕೆ ಮುಂದಾಗಿದ್ದಾನೆ. ಬೈಕ್ ಸವಾರನನ್ನ ಹಿಡಿಯೋದಕ್ಕೆ ಮುಂದಾದ ಬೊಲೆರೋ ಚಾಲಕನನ್ನ ಬೈಕ್ ಸವಾರ ಗಾಡಿ ಹಿಂದೆಯೇ ಎಳ್ಕೊಂಡು ಹೋಗಿದ್ದಾನೆ. ಈ ವೇಳೆ ಬೊಲೆರೋ ಚಾಲಕ ಮುತ್ತಪ್ಪನಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಇದನ್ನು ನೋಡಿದ ಜನರು ಬೈಕ್ ಸವಾರ ಸಾಹಿಲ್ಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಇನ್ನು ಗಾಯಾಳು ಮುತ್ತಪ್ಪನನ್ನ ಗಾಯತ್ರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ಸಚಿವ ಸೋಮಣ್ಣ ಭೇಟಿ ನೀಡಿ ಗಾಯಾಳು ಆರೋಗ್ಯವನ್ನ ವಿಚಾರಿಸಿದ್ದಾರೆ. ವಿಜಯನಗರ ಟೋಲ್ ಗೇಟ್ ಇದೆಯಲ್ಲ, ಆ ಫ್ಲೈಓವರ್ ಕೆಳಗಡೆಯಿಂದ ಅಲ್ಲಿ ಅದು ಸ್ಟಾರ್ಟಿಂಗ್ ಅಲ್ಲೇನೆ ಈ ಕಡೆಯಿಂದ ನಾನು ಬರ್ತಾ ಇದ್ದೆ. ಆವಾಗ ಅವನು ಇದ್ದಿದ್ದ ಬಂದು ಗುದ್ದುಬಿಟ್ಟು ಎಸ್ಕೇಪ್ ಆಗಕ್ಕೆ ನೋಡ್ದ. ಆವಾಗ ನಾನು ಅವ್ನು ಹಿಡ್ಕೊಂಡೆ ಎಳ್ಕೊಂಬಂದ. ನನಗೆ 1 ಕಿಲೋಮೀಟರ್ ಹತ್ರ ಎಷ್ಟು ಕಿಲೋಮೀಟರ್ ಹತ್ರ 1 ಕಿಲೋಮೀಟರ್ ತಳ್ಕೊಂಬಂದಿದ್ದೆ. ನಾನು ಕುವೆಂಪು ಭಾಷಾ ಭಾರತಿಗೆ ಹೊರಟಿದ್ದೆ ಸರ್, ಕಲಾ ಇದಕ್ಕೆ ಹೊರಟಿದ್ದೆ ಸರ್. ಇದು ಈ ಸೊಂಟದಿಂದ ಕೆಳಗಡೆಯಲ್ಲಿ ಎಳ್ಕೊಂಬಂದಿದ್ದಾನಲ್ಲ, ಅದು ಶೂಸ್ಗಳು ಎಲ್ಲ ಇದಕ್ಕೆ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಕೆತ್ಕೊಂಡಿದೆ, ಕಾಲೆಲ್ಲ ಕೆತ್ಕೊಂಡ್ಬಿಟ್ಟಿದೆ. ಮನುಷ್ಯತ್ವ ಇಲ್ಲದ ಅವಿದ್ಯಾವಂತರು ಕೂಡ ಈ ರೀತಿ ನಡ್ಕೊಳ್ಳೋದಿಲ್ಲ, ಹಂಗೆ ನಡ್ಕೊಂಡಿದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ. ಒಂದು ಕಡೆ ಇದನ್ನು ಖಂಡಿಸಿದ್ರೆ ಮತ್ತೊಂದು ಕಡೆ ಅವರ ದಿಟ್ಟತನಕ್ಕೆ ನಾನು ಅಭಿನಂದಿಸ್ತೀನಿ. ಅದೇನು ಪೊಲೀಸ್ನವ್ರಿಗೆ ನಂಬರ್ ಕೊಟ್ಟಿದ್ರೆ 5 ನಿಮಿಷಕ್ಕೆ ಎಲ್ಲ ಇಡೋರು 1 ದಿನ 2 ದಿನದಲ್ಲಿ ಸಿಕ್ಕಾಕೊಳ್ಳೋನು. ಆದರೂ ಆತ ತುಂಬ ಗಟ್ಟಿವಂತ ಇದ್ದಾನೆ ಏನು ಅಂತ. ಅದಕ್ಕೆ ನಾನು ತಕ್ಷಣವೇ ಡಾಕ್ಟರ್ ಸುನೀಲ್ ಅವರು ಇತರ ಮಾಲೀಕರು ಕರೆಸಿ ವಿನಂತಿ ಮಾಡಿದ್ದೀನಿ. ಅದರ ಖರ್ಚು ಪರ್ಚ ಎಲ್ಲನೂ ಕೂಡ ನಾವು ಸರ್ಕಾರನೇ ಭರಿಸೋದು ಅಂತ ಮಾಡಿದ್ದೀವಿ. ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಅದೆಲ್ಲ ಮಾಡಿಸ್ತೀನಿ. ನಾನು ಪೊಲೀಸ್ನವ್ರಿಗೆ ಸೀರಿಯಸ್ ಆಗಿ ಹೇಳಿದ್ದೀನಿ. ಅವ್ನು ತಂದು ಹಾಕೋದ್ರ ಜೊತೆಗೆ ಇಂಥ ಯಾವುದೇ ಘಟನೆಗಳಾದಾಗ ಕಾನೂನು ಪ್ರಕಾರ ಅವ್ರಿಗೆ ಏನು ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಗಾಯಾಳು ಮುತ್ತಪ್ಪ ಕುಟುಂಬಸ್ಥರು ಮಾತನಾಡಿದ್ದು, ಮುತ್ತಪ್ಪ ಹುಟ್ಟಿದಾಗಿನಿಂದಲೂ ಧೈರ್ಯವಂತರು. ನಾವು ಚಿಕ್ಕ ವಯಸ್ಸಿನಿಂದಲೂ ನೋಡ್ತಾ ಇದ್ದೀವಿ. ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಹಠಕ್ಕೆ ಬಿದ್ದು ಬೈಕ್ ಅನ್ನು ಹಿಡಿದಿದ್ದಾರೆ. ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಸದ್ಯ ಗಾಯಾಳು ಮುತ್ತಪ್ಪ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಅವ್ನು ಬೈ ಬರ್ತ್ ವಿ ಹ್ಯಾವ್ ಸೀನ್. ನಮಗೆ ಫಾದರ್ ಇಲ್ಲ, ಜಸ್ಟ್ ಬ್ರದರ್. ಅವನು ಯಾವಾಗ ತಪ್ಪಿಸೋಕೆ ನೋಡಿದಾನಲ್ಲ, ಇವರಿಗೆ ಛಲ ಬಂದುಬಿಟ್ಟಿದೆ. ಇವನು ಯಾವಾಗ ನಾನು ಬೇರೆಯವ್ರಿಗೂ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ, ನನಗೂ ಲೀಗಲಾಗಿ ನಿಂತು ಹಿಂಗಾಯಿತು ಅಂತ ಹೇಳಿಲ್ಲಲ್ಲ, ಅವ್ರಿಗೆ ಛಲ ಬಂದುಬಿಡ್ತು. ಇವನು ಹಿಡಿದು ಕೊಟ್ಟು ಬಿಡಬೇಕು ಅಥವಾ ಏನೋ ಒಂದು ಅವರೇ ಏನೋ ಸಾಧನೆ ಮಾಡಬೇಕು, ಇವನು ಏನೋ ಒಂದು ಪನಿಷ್ಮೆಂಟ್ ಥರ ಅನ್ನೋದು ಆ ಛಲ ಹಿಡ್ಕೊಂಡು ಇವರು ಅದನ್ನು ಬಿಟ್ಟಿಲ್ಲ. ಇನ್ನು ಬೈಕ್ ಸವಾರ ಸಾಹಿಲ್ ವಿರುದ್ಧ ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 307, 337 ಹಾಗೆಯೇ 338 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಆರೋಪಿ ಸಾಹಿಲ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಸಾಹಿಲ್ ವಿರುದ್ಧ ಗೋವಿಂದರಾಜನಗರ ಪೊಲೀಸ್ ಠಾಣೆ ಹಾಗೂ ವಿಜಯನಗರ ಸಂಚಾರಿ ಪೊಲೀಸ್ ಠಾಣೆಗಳಲ್ಲಿ ಪ್ರತ್ಯೇಕ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇನ್ನು ಪೊಲೀಸ್ ಹೆಚ್ಚುವರಿ ಆಯುಕ್ತ ಸಂದೀಪ್ ಪಾಟೀಲ್ ಮಾತನಾಡಿದ್ದು, ಮೊದಲು ಆಕ್ಸಿಡೆಂಟ್ ಆಗಿದೆ, ಬೊಲೆರೋ ವಾಹನಕ್ಕೆ ಬೈಕ್ ಡಿಕ್ಕಿಯಾಗಿದೆ, ನಂತರ ಇಬ್ಬರ ಮಧ್ಯೆ ಜಗಳ ಆಗಿದೆ. ಅನಂತರ ಅವರು ಹಿಂದೆಯಿಂದ ಗಾಡಿಯನ್ನ ಹಿಡ್ಕೊಂಡಿದ್ದಾರೆ. ಯುವಕ ಹಾಗೆ ಗಾಡಿ ಚಲಾಯಿಸಿಕೊಂಡು ಬಂದಿದ್ದಾನೆ. ಈ ರೀತಿಯಾಗಿ ಘಟನೆ ನಡೀಬಾರ್ದಾಗಿತ್ತು, ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಸಾಹಿಲ್ನ ಪೊಲೀಸರು ಕೋರ್ಟ್ಗೆ ಇವತ್ತು ಹಾಜರುಪಡಿಸುತ್ತಾರೆ. ಈಗಾಗಲೇ ಆ ಚಾಲಕವನ್ನು ನಾವು ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ. ಮತ್ತೆ ಈ ಬೊಲೆರೋ ವಾಹನ ಚಾಲಕರಿಂದ ಅವರಿಗೆ ಏನು ಗಾಯಗಳಾಗಿದೆ, ಈಗಾಗಲೇ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ. ಸೊ ಅವರಿಂದ ಒಂದು ಕಂಪ್ಲೇಂಟನ್ನು ತಗೊಂಡು ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಈಗ ವಿಚಾರಣೆ ಮಾಡ್ತಾ ಇದ್ದೀವಿ, ಕಾರಣಕ್ಕೋಸ್ಕರ ಅದು ವಿಚಾರಣೆ ಮಾಡ್ತಾ ಇದ್ವಿ. ಬಟ್ ಏನೇ ಕಾರಣ ಇದ್ರೂ ಈ ರೀತಿ ಅಮಾನವಾಗಿ ಒಬ್ಬರನ್ನ ಏನು ಇಂಥ ಪರಿಸ್ಥಿತಿಯಲ್ಲಿ ವಾಹನ ಚಲಾಯಿಸ್ಕೊಂಡು ಹೋಗುವಂಥದ್ದು ಅದು ಒಂದು ಅಪರಾಧ ಇದೆ. ಅದ್ರ ಬಗ್ಗೆ ಇನ್ನು ಸಾಹಿಲ್ ತಾಯಿ ಶಬನಂ ನ್ಯೂಸ್ 18 ಜೊತೆ ಮಾತನಾಡಿದ್ದು, ನನ್ನ ಮಗ ತಪ್ಪು ಮಾಡಿಬಿಟ್ಟಿದ್ದಾನೆ, ದಯವಿಟ್ಟು ನನ್ನ ಮಗನನ್ನ ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ. कि पापा भी है नहीं है, मेरे बच्चे को छोड़ डालो, उसको भी बहुत मारे। मेरे बच्चा अंदर बैठा है भूखा कब से, सुबह में नाश्ता भी नहीं किया है। उसकी गलती है, उसके लिए मैं माफी मांग रही हूँ, लेकिन उसका क्या कसूर है? वो तो उसके बाप का टेंशन लेके पूरा दिन अभी वो उसके ऊपर घर चल रहा है, वो घर संभाल रहा है। मेरे दिल पे भी क्या बीत रही है, मेरा लड़का अंदर है करके। उसको माफ कर दो, मेहरबानी करके उसको माफ कर दो, मेरे बच्चों को छोड़ डालो।
ವಿಧಾನಸಭೆ ಚುನಾವಣೆಗೆ ದಿನೇ ದಿನೇ ಅಖಾಡ ರಂಗನ್ನ ಪಡ್ಕೊಳ್ತಾ ಇದೆ. ಸಂಘಟನೆ ಮತ ಬ್ಯಾಂಕ್ಗಳನ್ನ ಸೆಳೆಯೋ ಮೂಲಕ ರಾಜಕೀಯ ಪಕ್ಷಗಳು ವೋಟ್ ಬೇಸ್ ಮಾಡ್ಕೊಳ್ತಾ ಇವೆ. ಈ ಮಧ್ಯೆ ಒಬ್ಬರನ್ನ ಮತ್ತೊಬ್ಬರು ಹಣಿಯೋದಕ್ಕೆ ಹೋಗಿ ತೀರಾ ಕೆಳಮಟ್ಟಕ್ಕೂ ನಾಯಕರು ಇಳಿತಾ ಇದ್ದಾರೆ. ನಿನ್ನೆ ಕೂಡ ಬಿಕೆ ಹರಿಪ್ರಸಾದ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಂಬೆ ಟೀಮ್ನ ವೇಶ್ಯರಿಗೆ ಹೋಲಿಸಿ ಹೀಯಾಳಿಸಿದ್ದಾರೆ. ಶಾಸಕ ಸ್ಥಾನವನ್ನ ಮಾರಾಟ ಮಾಡಿಕೊಂಡು ಬಿಜೆಪಿ ಸರ್ಕಾರ ರಚನೆ ಮಾಡಿದ್ರು ಅಂತ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ವಿಧಾನಸಭೆ ಇದ್ದು ಭಾರತೀಯ ಜನತಾ ಪಾರ್ಟಿಯನ್ನ ತಿರಸ್ಕಾರ ಮಾಡಿದಾಗ ನಾವೆಲ್ಲರೂ ಸಹ ಸಮ್ಮಿಶ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ನೋಡಿದ್ರಿ. ಆದ್ರೆ ಕೆಲವು ಶಾಸಕರು ತಮ್ಮ ಮಾರಾಟ, ತನ್ನ ಹೊಟ್ಟೆಪಾಡಿಗಾಗಿ ಮಹಿಳೆ ಮೈಯನ್ನು ಮಾರ್ಕೊಂಡಾಗ ಅವರಿಗೆ ಯಾವ್ದಾವ್ದೋ ಹೆಸರಲ್ಲಿ ಕರಿತೀವಿ, ವೈಶ್ಯ ಅಂತ ಹೇಳ್ತೀವಿ. ಆದ್ರೆ ತಮ್ಮನ್ನೆಲ್ಲ ಮಾರಾಟ ಮಾಡಿರ್ತಕ್ಕಂಥ ಈ ಶಾಸಕರಿಗೆ ನೀವೇನಂತ ಕರಿತೀರಾ ಅಂತ ಹೇಳಿ ನಿಮಗೆ ಕೊಟ್ಟಿರ್ತೀನಿ. ಇನ್ನು ಹರಿಪ್ರಸಾದ್ ವೇಷ ಹೇಳಿಕೆಗೆ ಹಾವೇರಿಯಲ್ಲಿ ಸಚಿವ ಬಿಸಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಹರಿಪ್ರಸಾದ್ ಯಾವ ಚುನಾವಣೆ ಗೆದ್ದು ಬಂದಿದ್ದಾರೆ, ಹಿಂಬಾಗಿಲಿನಿಂದ ಬಂದು ಎಂಎಲ್ಸಿ ಆಗಿದ್ದಾರೆ. ಆದ್ರೆ ನಾವು ಆತರ ಅವರನ್ನು ಕರೆಯಲ್ಲ, ಬಹುಶಃ ಇದು ಅವ್ರ ಸಂಸ್ಕೃತಿ ತೋರಿಸುತ್ತೆ ಅಷ್ಟೇ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಹರಿಪ್ರಸಾದ್ ಯಾವ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ? ನಾವು ನೇರವಾಗಿ ಗೆದ್ದು ಬಂದಿದ್ದೀವಿ, ಜನರಿಂದ ಆಯ್ಕೆಯಾಗಿ ಬಂದಿದ್ದೀವಿ, 4 ಬಾರಿ ಆಯ್ಕೆ ಆಗಿದ್ದೀವಿ. ಹರಿಪ್ರಸಾದ್ ಇಲ್ಲಿ ಆಯ್ಕೆ ಆಗಿದ್ದಾರೆ. ಹರಿಪ್ರಸಾದ್ ಹಿಂಬಾಗಿಲಿಂದ ಬಂದಿದ್ದಾರೆ. ಹಿಂಬಾಗಿಲಿಂದ ಬಂದು ಇವತ್ತು ವಿರೋಧ ಪಕ್ಷದ ನಾಯಕ ಆಗಿದ್ದಾರೆ. ಹಿಂದೆ MP ಆಗಿದ್ರು. ಅಂದ್ರೆ ಹಿಂಬಾಗಿಲಿಂದ ಬರುವಂತವ್ರನ್ನ ಏನಂತ ಕರಿಬೇಕು? ನಾವು ಭವಿಷ್ಯ ಪಿಂಪ್ಗಳು ಅಂತ ಕರಿಬಹುದಾ? ಆ ಥರ ಕರೆಯಕ್ಕೆ ನಾಲ್ಗೆ ನಮಗೆ ಒಪ್ಪಲ್ಲ. ಯಾಕೆಂದ್ರೆ ಅವ್ರ ಸಂಸ್ಕೃತಿ ಬೇರೆ, ನಮ್ಮ ಸಂಸ್ಕೃತಿ ಬೇರೆ. ಇದನ್ನ ಚೆನ್ನಾಗಿ ಅರ್ಥಕೊಂಡು ಸರಿಯಾದ ರೀತಿಯಲ್ಲಿ ಅವರು ತಮ್ಮ ಘನತೆ ಗೌರವವನ್ನು ಉಳಿಸ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರ್ತದೆ. ಹರಿಪ್ರಸಾದ್ ಇನ್ನು ಕೋಲಾರದಲ್ಲಿ ಮಾತನಾಡಿರುವಂತಹ ಸಚಿವ ಮುನಿರತ್ನ ಸ್ಯಾಂಟ್ರೋ ರವಿಗೂ ಬಿಕೆ ಹರಿಪ್ರಸಾದ್ಗೂ ಏನು ವ್ಯತ್ಯಾಸ ಇಲ್ಲ ಅಂತ ಕುಟುಕಿದ್ದಾರೆ. ನಮ್ಮ ಮೇಲೆ ಈ ಪದ ಬಳಕೆ ಮಾಡಬೇಕು ಅಂದರೆ ಕಾರಣ ಯಾರು? ಆವತ್ತು ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಾಗ ದೆಹಲಿಯಿಂದ ಬಂದಂಥ ಗುಲಾಂ ನಬಿ ಆಜಾದ್, ಖರ್ಗೆ ಅವರು, ಪರಮೇಶ್ವರ್ ಅವರು, DK ಶಿವಕುಮಾರ್ ಅವರು, ಇವರೆಲ್ಲ ಸೇರಿ ನಮ್ಮನ್ನು ಕರ್ಕೊಂಡೋಗಿ ಕುಮಾರಸ್ವಾಮಿ ಹತ್ರ ಬಿಟ್ಟರಲ್ಲ. ಆವತ್ತು ನಾವೇನಾಗಿದ್ವಿ, ನಮ್ಮನ್ನು ಕಳಿಸ್ಕೊಟ್ಟಿದ್ದು ಯಾರು? ಆವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಕೆ ನಾವು ಸಿದ್ಧವಾಗಿದ್ದವರು. ನಮ್ಮನ್ನೆಲ್ಲ ವೇಶ್ಯರು ಅನ್ಬೇಕಾಗಿರೋದು. ಆವತ್ತು ಇದನ್ನು ಮಾಡಿದ್ರಲ್ಲ, ಅವ್ರಿಗೆ ಹೇಳಬೇಕು. ಈ ಪದ ನಮ್ಮ 17 ಜನಕ್ಕೆ ಅನ್ವಯಿಸಲ್ಲ. ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು 2A ಮೀಸಲಾತಿಗೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸಿಎಂ ಬೊಮ್ಮಾಯಿ ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನ ಕೊಡೋದಾಗಿ ಹೇಳಿದ್ದಾರೆ. ಆದರೆ ಸ್ವಾಮೀಜಿಗಳು ಮೇಲಿಂದ ಮೇಲೆ ಗಡುವು ಕೊಡೋದು ಸರಿಯಲ್ಲ ಅಂತ ಬಿಜೆಪಿಯ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ಈ ಹೋರಾಟ ತಾರ್ಕಿಕ ಹಂತಕ್ಕೆ ಬರೋಕೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಕಾರಣ. ಎಲ್ಲಾ ವೀರಶೈವ ಲಿಂಗಾಯತ ಒಳ ಜಾತಿಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಬೆಲ್ಲದ್ ಹೇಳಿದ್ದಾರೆ. ಇವತ್ತು ಹೊರ ಬರಕ್ಕೆ ಸಾಧ್ಯ ಅವರು ಮಾಲೀಕರಾಗ್ತಾರೆ. ಯಾವ್ದೊಬ್ಬರು ಅಲ್ಲಿ ಲಾರ್ಡ್ ಇರ್ತಾರಲ್ಲ. ವಿಜಯಪುರದ ಇಂಡಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆ ನಡೀತಾ ಇದೆ. ಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಕಳಸ ಹೊತ್ತ ಹಲವು ಮಹಿಳೆಯರು ಪಂಚರತ್ನ ರಥಯಾತ್ರೆಯನ್ನ ಸ್ವಾಗತ ಮಾಡಿದ್ರು. ಮಾಜಿ ಸಿಎಂ HDKಗೆ ಹೂವಿನ ಸುರಿಮಳೆಯನ್ನ ಗೈಯಲಾಯಿತು. ಇಂಡಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ BD ಪಾಟೀಲ್ ಉಪಸ್ಥಿತರಿದ್ದರು. ಒಂಬತ್ತನೇ ಜಿಲ್ಲೆಗೆ ಬಿಜಾಪುರ ಜಿಲ್ಲೆಯಲ್ಲಿ ಮೊದಲನೆಯ ಕಾರ್ಯಕ್ರಮ ಮೊದಲನೆಯ ದಿನವೇ ಬಿಜಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಬಸ್ ಯಾತ್ರೆ ಕೊಪ್ಪಳಕ್ಕೆ ಬಂದಿದೆ. ಗವಿಮಠಕ್ಕೆ ಕಾಂಗ್ರೆಸ್ನ ನಾಯಕರು ಭೇಟಿ ನೀಡಿ ಗವಿಸಿದ್ದೇಶ್ವರ ಸ್ವಾಮೀಜಿಯ ಆಶೀರ್ವಾದವನ್ನು ಪಡೆಕೊಂಡ್ರು. ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ದರಿದ್ರದ ಬಿಜೆಪಿ ಸರ್ಕಾರ ಕೃಷಿ ಭಾಗ್ಯ, ಕೃಷಿ ಹೊಂಡ ನಿರ್ಮಾಣವನ್ನು ನಿಲ್ಲಿಸಿದೆ. ಬಿಜೆಪಿ ಸರ್ಕಾರ ರಾಜ್ಯ ಮತ್ತು ದೇಶವನ್ನ ದಿವಾಳಿ ಮಾಡಿದೆ. ಬಿಜೆಪಿ ಈ ದೇಶ ರಾಜ್ಯಕ್ಕೆ ಮಾರಕ ಅಂತ ಗುಡುಗಿದ್ರು. ಇನ್ನು ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಕೂಡ ಅಷ್ಟೇ ಸತ್ಯ ಅಂತ ಸಿದ್ದು ಹೇಳಿದ್ದಾರೆ. ಸೈಡ್ ಸರಿ
ನಾನು ಮುಖ್ಯಮಂತ್ರಿ ಆಗಿರುವಾಗ 22,27,000 ರೈತರಿಗೆ 50,000 ರೂಪಾಯಿವರೆಗೆ ಸುಮಾರು 8,165 ಕೋಟಿ ರೂಪಾಯಿಗಳ ಸಾಲವನ್ನ ಮನ್ನಾ ಮಾಡಿದ್ದು ಅಂದು ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ರವರು, ಇಲ್ಲಿ ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸುತ್ತೇನೆ. ನಾನು ಮುಖ್ಯಮಂತ್ರಿ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತಾಡಿದ್ದು ಬಿಜೆಪಿ ಅಧ್ಯಕ್ಷ ಲವ್ ಜಿಹಾದ್ ಬಗ್ಗೆ ಮಾತನಾಡುವುದು ನಾಚಿಕೆಗೇಡು ಅಂತ ಕಿಡಿಕಾರರು. ನಾವು ಈ ಪ್ರಜಾತಂತ್ರ ನೋವನ್ನು ಹರ್ಕೊಂಡು ಕೈ ಎತ್ತಿ ಈ ಸರ್ಕಾರ ಕಿತ್ತೊಗೆದೀವಿ ಅಂತ ಕೈ ಎತ್ತಿ ನೋಡೋಣ. ಇದು ನಿಮ್ಮ ಛಲ, ನಿಮ್ಮ ಛಲನೇ ನಮ್ಮ ಬಲ, ನಿಮ್ಮ ಶಕ್ತಿನೇ ನಮ್ಮ ಶಕ್ತಿ. ಎಲ್ಲ ನನ್ನ ತಾಯಿ ನೀವು ತಿಳಿಸ್ಬೇಕು. ಹೋಗಿ ಈಗ ಬಿಜೆಪಿಯವರು ಪಾಪ ಏನು ಕೇಳಿ. ಇನ್ನು ಈಶ್ವರ್ ಖಂಡ್ರೆ ಮಾತಾಡಿದ್ದು ಮುಂದಿನ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ 40 ಸ್ಥಾನ ಗೆಲ್ಲುತ್ತೆ, ರಾಜ್ಯದಲ್ಲಿ ಈ ಬಾರಿ ಬಿಜೆಪಿ ಧೂಳೀಪಟವಾಗಲಿದೆ ಅಂತ ಹೇಳಿದರು. ಯಾವ ರೀತಿಯಲ್ಲಿ ಇವರು ಜನರಿಗೆ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ, ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಕೊಟ್ಟ ಒಂದೇ ಒಂದು ಭರವಸೆ ಈಡೇರಿಸಿಲ್ಲ, ನಿಮ್ ಸಂಕಷ್ಟಕ್ಕೆ ಅವರು ಸ್ಪಂದನೆ ಮಾಡಿಲ್ಲ. ಈ ವಿಚಾರಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು, ಜನರಿಗೆ ಬಡಿದೆಬ್ಬಿಸಬೇಕು. ರಾಷ್ಟ್ರ ರಾಜಧಾನಿಯಲ್ಲಿ 2 ದಿನ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಿತು. ನಿನ್ನೆ ಕೊನೆ ದಿನದ ಕಾರ್ಯಕಾರಿಣಿ ಸಭೆಯಲ್ಲಿ ಪ್ರಧಾನಿ ಮೋದಿ ಬಿಜೆಪಿ ನಾಯಕರಿಗೆ ಹೊಸ ಸಂದೇಶವನ್ನು ಕೊಟ್ಟಿದ್ದಾರೆ. ಕೇಸರಿ ಪಡೆ ಸಬ್ಕಾ ಸಾಥ್ ಮಂತ್ರವನ್ನ ಜಪಿಸ್ತಾ ಇದೆ, ಮತಗಳನ್ನ ಬಯಸದೆ ಮುಸ್ಲಿಮರನ್ನ ತಲುಪಿ ಅನ್ನೋ ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಬಿಜೆಪಿ ಸಾಫ್ಟ್ ಹಿಂದುತ್ವದ ಮೊರೆ ಹೋಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಅಲ್ಲದೆ ಇತ್ತೀಚೆಗಷ್ಟೇ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ದೇಶದಲ್ಲಿ ಮುಸ್ಲಿಮರು ಭಯ ಪಡುವಂತ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಈ ಮೂಲಕ ಬಿಜೆಪಿ ಮುಂಬರುವಂತ ರಾಜ್ಯ ವಿಧಾನಸಭೆ ಚುನಾವಣೆ ಹಾಗೇನೆ 2024ರ ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ರಣತಂತ್ರವನ್ನ ರೂಪಿಸ್ತಾ ಇದೆ. ಆರ್ಎಸ್ಎಸ್ ಕಚೇರಿಗೆ ಕಾಲಿಡೋದಕ್ಕಿಂತಲೂ ಶಿರಚ್ಛೇದನಕ್ಕೆ ಒಳಗಾಗುವುದೇ ಲೇಸು ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಟುವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಂಜಾಬ್ನ ಹೋಶಿಯಾರ್ಪುರ್ನಲ್ಲಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಪಾಲ್ಗೊಂಡು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಹುಲ್, ಬಿಜೆಪಿ ಮುಖಂಡ ಹಾಗೂ ಅವರ ಸಹೋದರ ಸಂಬಂಧಿ ವರುಣ್ ಗಾಂಧಿ ಕಾಂಗ್ರೆಸ್ ಸೇರ್ತಾರೆ ಎಂಬ ಊಹಾಪೋಹಗಳ ನಡುವೆ ರಾಹುಲ್ ಆರ್ಎಸ್ಎಸ್ ಸಿದ್ಧಾಂತಗಳ ಜೊತೆಗಿನ ಸಂಘರ್ಷದ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಎಂದಿಗೂ ಆರ್ಎಸ್ಎಸ್ ಸಿದ್ಧಾಂತ ಒಪ್ಪಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ವರುಣ್ ಒಂದು ಹಂತದಲ್ಲಿ ಆರ್ಎಸ್ಎಸ್ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದಾನೆ, ಆದರೆ ಅದನ್ನು ಎಂದಿಗೂ ನಾನು ಒಪ್ಪಿಕೊಳ್ಳೋದಿಲ್ಲ. ಆರ್ಎಸ್ಎಸ್ ಕಚೇರಿಗೆ ಕಾಲಿಟ್ರೆ ಶಿರಚ್ಛೇದ ಮಾಡಿಕೊಳ್ಳೋದಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಸಚಿವ ಮುನಿರತ್ನ ಲೇವಡಿಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಜ್ಯೋತಿಷ ಚೆನ್ನಾಗಿ ಹೇಳ್ತಾರೆ. ಎಚ್ಡಿಕೆ ಹೇಳೋದು ಸಾಕಷ್ಟು ನಿಜವಾಗಿದೆ. ನಾನು ಜಾಸ್ತಿ ದಿನ ಸಿಎಂ ಆಗಿರಲ್ಲ ಅಂತ ಅವರೇ ಭವಿಷ್ಯವನ್ನ ಹೇಳಿದ್ರು. ಬಹುಶಃ ಸಿದ್ದರಾಮಯ್ಯ ಹರಕೆ ಕುರಿಯಾಗ್ತಾರೆ ಎಂಬ ಹೇಳಿಕೆಯೂ ಸತ್ಯ ಇರಬಹುದು ಅಂತ ಕೋಲಾರ ಉಸ್ತುವಾರಿ ಸಚಿವ ಮುನಿರತ್ನ ವ್ಯಂಗ್ಯವಾಡಿದ್ದಾರೆ. ಜ್ಯೋತಿಷ್ಯನು ಬಹಳ ಚೆನ್ನಾಗಿ ಹೇಳ್ತಾರೆ. ಅವ್ರ ಮಾತುಗಳು ಕೆಲವೆಲ್ಲ ನಿಜಾನೂ ಆಗಿದೆ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಇರುವಾಗ ಹೇಳಿದ್ರು, ನಾನು ಹೆಚ್ಚಿಗೆ ದಿನ ಮುಖ್ಯಮಂತ್ರಿ ಆಗಿರಲ್ಲ, ಆದಷ್ಟು ಬೇಗ ನಾನು ಮಾಜಿ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿದ್ರು. ನಾವು ಜೊತೆಯಲ್ಲಿರೋವಾಗಲೇ ಹೇಳಿದ್ರು. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಬಗ್ಗೆ ಹೇಳಿರೋದು ಬಹುಶಃ ಸತ್ಯ ಇರ್ಬೋದು ಅಂತ ನನಗೂ ಅನ್ನಿಸ್ತದೆ. ಅರ್ಗೆ ಕುರಿ ಅನ್ನೋದು ಸತ್ಯ ಇರ್ಬೋದು. ಕುಮಾರಸ್ವಾಮಿ ಅವರು ಹೇಳಿರೋ ಮಾತನ್ನ ತಳ್ಳಕ್ಕಾಗಲ್ಲ. ವರದೂರ್ ಪ್ರಕಾಶ್ ಕಾಂಗ್ರೆಸ್ ನಾಲಾಯಕಿ ಸಮಾವೇಶ ಬದಲು ನಾಲಾಯಕಿ ಅಂತ ಹೆಸರಿಡಬೇಕಾಗಿತ್ತು ಎಂದಿದ್ದ ಸಚಿವ ಅಶ್ವಥ್ ನಾರಾಯಣ್ಗೆ ಡಿಕೆ ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರಿಗೆ ಮಹಿಳೆಯರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಡಬಲ್ ಎಂಜಿನ್ ಸರ್ಕಾರ ಮಹಿಳೆಯರ ರಕ್ಷಣೆಗೆ ಯಾವತ್ತೂ ಆದ್ಯತೆಯನ್ನ ನೀಡಿಲ್ಲ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಹಿಳೆಯರ ಬಗ್ಗೆ ಬಿಜೆಪಿಯವರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ, ನಯಾ ಪೈಸಾ ಕಾಳಜಿ ಇಲ್ಲ. ನೀವು ಕೇಂದ್ರ ಸರ್ಕಾರದವ್ರನ್ನ ನೋಡಿ, ರಾಜ್ಯ ಸರ್ಕಾರದವ್ರನ್ನ ನೋಡಿ, ಈ ಡಬಲ್ ಇಂಜಿನ್ ಸರ್ಕಾರ ನೋಡಿ. ಈ ಡಬಲ್ ಇಂಜಿನ್ ಸರ್ಕಾರ ಮಹಿಳೆಯರ ರಕ್ಷಣೆಗೆ ಯಾವತ್ತೂ ಕೂಡ ಮುಂದಾಗಿಲ್ಲ. ಏನಿದ್ರು ಕೂಡ ಭಾವನಾತ್ಮಕ ವಿಚಾರಗಳಲ್ಲಿ ಗಮನ ಹರಿಸ್ತಾರೆ ಹೊರತು ಮಹಿಳೆಯರ ಕಷ್ಟ. ನಾನು ಅದಕ್ಕೆ ನಿಮ್ಗೊಂದು ಮಾತು ಹೇಳಿದೆ. ನಿಮ್ಮ ವಿಡಿಯೋ ಏನಿದೆ ಹಿಂದೆಂದು ಸ್ಮೃತಿ ಇರಾನಿ 10 ರೂಪಾಯಿ ಗ್ಯಾಸ್ ಜಾಸ್ತಿ ಆಗಿದ್ದಕ್ಕೆ ಸಿಲಿಂಡರ್ ಎತ್ಕೊಂಡು ಮೆರವಣಿಗೆ ಮಾಡಿದ್ರು. ಆಗ ಅಶ್ವಥ್ ನಾರಾಯಣ ಅವರು ಎಲ್ಲೋಗಿದ್ರು?
ನಾಳೆ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಹಿನ್ನೆಲೆಯಲ್ಲಿ ಮೋದಿ ಅವರನ್ನು ಸ್ವಾಗತಿಸುವುದಕ್ಕೆ ಯಾದಗಿರಿ ಜಿಲ್ಲೆ ಸಜ್ಜಾಗಿದೆ. ಸ್ಕಾಡಾ ಯೋಜನೆ 710 ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸುವಂತ ಯೋಜನೆ ಸೇರಿದಂತೆ ಹಲವು 10,800 ಕೋಟಿ ರೂಪಾಯಿ ಯೋಜನೆಗಳಿಗೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಕೊಡೇಕಲ್ ಗ್ರಾಮದಲ್ಲಿ ಮೋದಿ ಕಾರ್ಯಕ್ರಮಕ್ಕಾಗಿ ಬೃಹತ್ ವೇದಿಕೆ ನಿರ್ಮಿಸಲಾಗಿದೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಹಾಗೇನೆ ಶಾಸಕ ರಾಜುಗೌಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾಕಂದರೆ ಇದು ಸ್ಕಾಡಾ ಗೇಟ್ ಅಂತೇಳಿ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ. ಓನ್ಲಿ ವೇದಿಕೆಗೋಸ್ಕರ 54 ಎಕರೆ ಬೇಕಂತ ಹೇಳಿದ್ದಾರೆ. ಟೋಟಲ್ ಎಲಿಪ್ಯಾಡು ಎಲ್ಲ ಸೇರಿ 110 ಎಕರೆ ಎಲಿಪ್ಯಾಡು ಮತ್ತು ವೇದಿಕೆಗೆ. ಪಾರ್ಕಿಂಗ್ಗೆ ಒಂದು SP ಸಾಹೇಬ್ರವರು ಒಂದು 300ರಿಂದ 400 ಎಕರೆ ಬೇಕಂತ ಹೇಳಿದ್ದಾರೆ. ಅವೆಲ್ಲವನ್ನು ವ್ಯವಸ್ಥೆ ಮಾಡ್ತಿದ್ವಿ. ಇಲ್ಲಿ ಸಾಕಷ್ಟು ಜಾಗದೇನು ಕೊರತೆ ಇಲ್ಲ. 11 ಗಂಟೆಗೆ ಬೆಳಗ್ಗೆಯಿಂದ ಫಸ್ಟ್ ಕಾರ್ಯಕ್ರಮ, ಅದು ಮಧ್ಯಾಹ್ನ ಮೇಲೆ ಇದೆ. ಫಸ್ಟ್ ಇಲ್ಲಿ ಬಂದು ಮುಗಿಸ್ಕೊಂಡು ಮುಂದೆ ಕಲಬುರಗಿ ಇಲ್ಲ, ಇಲ್ಲಿಂದ ಲೈವ್ ಆಗಿ ಇಲ್ಲಿಂದ, ಯಾಕೆಂದರೆ ಎಲ್ಲ ಆಟೋಮೇಷನ್ ಇದೆ. ಈಗ ಇರೋದೇ ಸ್ಕಾಡಾದ ಮೀನ್ಸ್ ಆಟೋಮೇಷನ್ ನಿಮ್ಮ ಮೊಬೈಲಿಂದ ಆಪ್ರೇಟ್ ಮಾಡೋದದೆ. ಇಲ್ಲಿಂದ ಆಟ್ ಮಾಡ್ತಾರೆ, ಅದನ್ನೆಲ್ಲ ಲೈವ್ ಇಟ್ಟಿರ್ತೀವಿ. ಎಲ್ಲಿ ಗೇಟ್ ಎತ್ತಿರ್ತಾವೆ ಏನು ಅಂತ ಎಲ್ಲ ಲೈವ್ ಇರ್ತೀವಿ. ಎಲ್ಲ ಸಿದ್ಧತೆಗಳು ನಡೆದು. ಸ್ಯಾಂಟ್ರೋ ರವಿ ಪ್ರಕರಣಗಳ ತನಿಖೆಯನ್ನು ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿರೋದ್ರಿಂದ ಮೈಸೂರಿನ 6ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಸ್ಯಾಂಟ್ರೋ ರವಿಯನ್ನ ಸಿಐಡಿ ಕಸ್ಟಡಿಗೆ ಒಪ್ಪಿಸಿ ಆದೇಶಿಸಿದೆ. ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು. ಅದರಂತೆ ಕೋರ್ಟ್ ಜನವರಿ 30ರವರೆಗೆ ಸಿಐಡಿ ಕಸ್ಟಡಿ ಕೊಟ್ಟಿದೆ. ಇನ್ನು ಸ್ಯಾಂಟ್ರೋ ರವಿ ಕೇಸ್ನ ಎಲ್ಲಾ ತನಿಖಾ ವರದಿಗಳನ್ನು ಪೊಲೀಸರು ಸಿಐಡಿ ತಂಡಕ್ಕೆ ಕೊಟ್ಟಿದ್ದಾರೆ. ಇನ್ನು ಸ್ಯಾಂಟ್ರೋ ರವಿಯನ್ನ ಸಿಐಡಿ ವಶಕ್ಕೆ ನೀಡಿರುವ ವಿಚಾರಕ್ಕೆ ಒಡನಾಡಿ ಸಂಸ್ಥೆಯ ನಿರ್ದೇಶಕ ಸ್ಟ್ಯಾನ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸ್ಯಾಂಟ್ರೋ ರವಿಯನ್ನ ಸಿಐಡಿ ವಶಕ್ಕೆ ನೀಡೋದನ್ನ ನಾವು ನಿರೀಕ್ಷೆ ಮಾಡಿದ್ವಿ. ಸಿಐಡಿ ಸಮಗ್ರ ತನಿಖೆ ಮಾಡೋದಕ್ಕೆ ಮುಂದಾಗಿದೆ. ಸಿಐಡಿ ಟೀಮ್ನಲ್ಲಿ ದಕ್ಷರನ್ನ ಇಟ್ಟು ತನಿಖೆ ಮಾಡಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಮೊದಲಿಗೆ ನಾನು ಹೇಳ್ತಾ ಇರುವಂಥದ್ದು, ಈ ಸಂತ್ರಸ್ತ ಯುವತಿಯ ಚೆಕ್ಗಳೇನಿದ್ದಾವೆ ಅವೆಲ್ಲವೂ ಆಕೆಗೆ ವಾಪಸ್ ಕೊಡುವಂಥದ್ದು, ಮತ್ತು ಆ ಸಂದರ್ಭದಲ್ಲಿ ಆಕೆ ಬಳಸ್ತಿದ್ದಂಥ ದ್ವಿಚಕ್ರ ವಾಹನ ಆಗ್ಬೋದು, ಅಥವಾ ಅವರ ತಂದೆ ಆಕೆಗೆ ಕೊಟ್ಟಂತಹ ಆಭರಣಗಳು ಭಾಳಷ್ಟು 200 ಗ್ರಾಮಿಗೂ ಮಿಕ್ಕಿ ಆ ಒಂದು ಆಭರಣಗಳು ಆತ ಕಳುವು ಮಾಡಿದ್ದಾನೆ. ಜೊತೆಯಲ್ಲಿ ಆಕೆಯ ಮೊಬೈಲನ್ನು ಕೂಡ ತಗೊಂಡೋಗಿದ್ದಾನೆ. ಬಹುಶಃ ಆಕೆ ಹೇಳುವ ಪ್ರಕಾರ ಆ ಮೊಬೈಲ್ನಲ್ಲಿ ಭಾಳಷ್ಟು ಮಹತ್ವದ ಅಮೂಲ್ಯವಾದಂಥ ದಾಖಲೆಗಳಿದ್ದಾವೆ. ಇವೆಲ್ಲವನ್ನೂ ಕೂಡ ಇನ್ನು ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಮಾತಾಡಿ, ಪ್ರಕರಣದಲ್ಲಿ ಯಾರು ಒತ್ತಡ ಇರಬಾರದು ಅಂತಾನೆ ಸಿಐಡಿಗೆ ವಹಿಸಿದ್ದೀವಿ. ಶಿಕ್ಷೆ ಆಗಬೇಕು ಎಂಬ ಬದ್ಧತೆಯಿಂದ ತನಿಖೆ ನಡೀಬೇಕು. ಆತನ ಮೇಲಿರುವಂತ ಎಲ್ಲ ಆರೋಪಗಳ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ. ವಹಿಸುವಂತ ನಿರ್ಣಯವನ್ನು ತಗೊಂಡಿದ್ದೀವಿ. ಸಿಒಡಿನಲ್ಲಿ ಕೂಡ ಯಾರು PSI ಹಗರಣವನ್ನು ಎನ್ಕ್ವೈರಿ ಮಾಡ್ತಾ ಇದ್ರು ಅದೇ ತಂಡಕ್ಕೆ ವಹಿಸಿದ್ದೇವೆ. ಬಹಳ ಚೆನ್ನಾಗಿ ಎನ್ಕ್ವೈರಿ ಮಾಡಬೇಕು, ಶಿಕ್ಷೆ ಆಗಬೇಕು, ಯಾವುದೇ ರೀತಿ ತಪ್ಪಿಸ್ಕೊಳ್ಬಾರದು ಅನ್ನುವಂಥ ಒಂದು ಬದ್ಧತೆಯಿಂದ ಈ ಆದೇಶವನ್ನು ಮಾಡಲಾಗಿದೆ. ಅವನ ಮೇಲೆ ಏನು ಈಗಾಗಲೇ ಅತ್ಯಾಚಾರ, ಕೊಲೆ ಬೆದರಿಕೆ, ಹಲ್ಲೆ ಮತ್ತು ವರದಕ್ಷಿಣೆ ಕಿರುಕುಳ ಇವೆಲ್ಲದರ ಜೊತೆಗೆ ಇನ್ನೂ ಬೇರೆ ಬೇರೆ ಪ್ರಕರಣಗಳು ಯಾವುದಿದ್ದಾವೆ ಅವನು ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಮಾಡಿ ಗ್ರಾಹಕರಿಗೆ ಮೋಸ ಮಾಡಿದ್ದ ಶ್ರೀ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ ಅವ್ಯವಹಾರ ಪ್ರಕರಣವನ್ನು ಸಿಬಿಐ ತನಿಖೆಗೆ ಶಿಫಾರಸು ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಬ್ಯಾಂಕ್ನ ಅವ್ಯವಹಾರಗಳ ಕುರಿತ ಪರಾಮರ್ಶೆ ಚರ್ಚೆ ಮಾಡಲಾಗಿದ್ದು, ಈ ಕುರಿತು ಸಚಿವ ಸಂಪುಟದಲ್ಲಿ ಪ್ರಸ್ತಾವನೆಯನ್ನ ಮಂಡಿಸಲು ತೀರ್ಮಾನವನ್ನ ಮಾಡಲಾಗಿದೆ. ಠೇವಣಿದಾರರ ಹಿತಾಸಕ್ತಿ ಕಾಪಾಡುವಂತ ದೃಷ್ಟಿಯಿಂದ ಪ್ರಕರಣ ಸಿಬಿಐ ತನಿಖೆಗೆ ವಹಿಸುವಂತೆ ಸಚಿವ ಸಂಪುಟದಲ್ಲಿ ಪ್ರಸ್ತಾವನೆ ಮಂಡಿಸಲು ತೀರ್ಮಾನವನ್ನ ಮಾಡಲಾಗಿದೆ. 294 ಕೋಟಿ ರೂಪಾಯಿ ಗುರು ರಾಘವೇಂದ್ರ ಬ್ಯಾಂಕು, ಸುಮಾರು 250 ಕೋಟಿ ಗುರು ರಾಘವೇಂದ್ರ ಸೌಹಾರ್ದ, ಒಂದು 280 ಕೋಟಿ ವಶಿಷ್ಠ, ಸುಮಾರು 1800-1900 ಕೋಟಿ ರೂಪಾಯಿ. ಸೊ ಇದ್ರ ಬಗ್ಗೆ ಕೂಲಂಕಷವಾಗಿ ಮಾತಾಡಿ ಡಿಸ್ಕಷನ್ನಲ್ಲಿ ಎಲ್ಲ ಕೇಳಿದ ಮೇಲೆ ಇಲ್ಲ ಇದನ್ನು CBI ಕೊಡೋದೇ ಉತ್ತಮ ಅಂತೇಳಿ ಅವರು, ನಾನು ಮಂತ್ರಿಮಂಡಲದಲ್ಲಿ ಮುಂದಿನ ಕ್ಯಾಬಿನೆಟ್ 20th ಇದೆ, ಆಗದೋದ್ರೆ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ನಾನು ಮೂವ್ ಮಾಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತೊಂದು ಸಾಮೂಹಿಕ ಆತ್ಮಹತ್ಯೆ ಪ್ರಕರಣ ನಡೆದಿದೆ. ತಾಯಿಯೊಬ್ಬಳು ತನ್ನ 2 ಪುತ್ರಿಯರ ಜೊತೆ ಘಟಪ್ರಭಾ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಹುನಗುಂದ ತಾಲೂಕಿನ ಕಮತಗಿ ಗ್ರಾಮದಲ್ಲಿ ನಡೆದಿದೆ. 45 ವರ್ಷದ ತಾಯಿ ಉಮಾ ಮಾಸರೆಡ್ಡಿ, 20 ವರ್ಷದ ಐಶ್ವರ್ಯ, 18 ವರ್ಷದ ಸೌಂದರ್ಯ ಮೃತಪಟ್ಟಿರುವಂತಹ ದುರ್ದೈವಿಗಳು ಕೌಟುಂಬಿಕ ಸಮಸ್ಯೆಯಿಂದ ಬೇಸತ್ತು ನದಿಗೆ ಹಾರಿದ್ದಾರೆ. ಯುವತಿಯ ಕತ್ತು ಸೀಳಿ ದುಷ್ಕರ್ಮಿಗಳು ಬರ್ಬರ ಕೊಲೆ ಮಾಡಿದ್ದಾರೆ. ಈ ಘಟನೆ ಬೆಂಗಳೂರು ಹೊರವಲಯ ಯಲಹಂಕ
ದಿಬ್ಬೂರು ಗೇಟ್ ಸಮೀಪದ ಶಾನಬೋಗನಹಳ್ಳಿಯಲ್ಲಿ ನಡೆದಿದೆ. ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳು 19 ವರ್ಷದ ರಾಶಿಯನ್ನ ಕೊಲೆಗೈದು ಪರಾರಿಯಾಗಿದ್ದಾರೆ. ಯಲಹಂಕದ ಕಾಲೇಜಿಗೆ ಹೋಗಿ ಹಿಂದಿರುಗಿ ಬರ್ತಾ ಇದ್ದಾಗ ಘಟನೆ ನಡೆದಿದೆ. ಪ್ರೀತಿ ವಿಚಾರಕ್ಕೆ ಕೊಲೆ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಲಾರಿ ಓವರ್ಟೇಕ್ ಮಾಡೋಕ್ ಹೋಗಿ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಘಟನೆ ಉಡುಪಿಯ ರಾಷ್ಟ್ರೀಯ ಹೆದ್ದಾರಿ 66 ಬ್ರಹ್ಮಾವರ ಬಳಿ ನಡೆದಿದೆ. ಲಾರಿಯಿಂದ ಮುಂದೆ ಹೋದಾಗ ಬೈಕ್ಗೆ ಲಾರಿ ಟಚ್ ಆಗಿ ಈ ದುರಂತ ಸಂಭವಿಸಿದೆ. 19 ವರ್ಷದ ಸಮಿತ್ ಕುಮಾರ್ ಹಾಗೇನೆ 19 ವರ್ಷದ ವಾಗೀಶ್ ಮೃತಪಟ್ಟಿರುವಂತಹ ದುರ್ದೈವಿಗಳು. ಸ್ಥಳಕ್ಕೆ ಬ್ರಹ್ಮಾವರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ರಾಮನಗರ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳು ದರ್ಬಾರ್ ನಡೆಸಿದ್ದಾರೆ. ರಾಮನಗರ ಜಿಲ್ಲಾ ಕಾರಾಗೃಹ ಪಾರ್ಟಿ ಹಾಲಾಗ್ಬಿಟ್ಟಿದೆ. ಕಿರಣ್ ಅಲಿಯಾಸ್ ತಮಟೆ ಎಂಬಾತನ ಭರ್ಜರಿ ಬರ್ಡೇ ಪಾರ್ಟಿಯನ್ನ ಮಾಡಲಾಗಿದೆ. ರೂಮ್ ನಂಬರ್ 2ರಲ್ಲಿ ಬರ್ಡೇ ಸೆಲೆಬ್ರೇಟ್ ನಡೆದಿದ್ದು ಸ್ನೇಹಿತರೆಲ್ಲ ಸೇರಿ ಮಸ್ತ್ ಮಜಾ ಮಾಡಿದ್ದಾರೆ. ಇಷ್ಟಾದರೂ ಪೊಲೀಸರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಸದ್ಯ ರಾಮನಗರ ಎಸ್ಪಿ ಸಂತೋಷ್ ಬಾಬು ಕಾರಾಗೃಹಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಧಾರವಾಡದಲ್ಲಿ ಕಳ್ಳನೊಬ್ಬ ಮೊಬೈಲ್ ಟವರ್ ಏರಿ ಹೈ ಡ್ರಾಮಾ ಮಾಡಿದ್ದಾನೆ. ಜುಬ್ಲಿ ಸರ್ಕಲ್ನಲ್ಲಿರುವಂತಹ ಮೊಬೈಲ್ ಟವರ್ ಏರಿದ ಕಳ್ಳ ಸ್ಥಳಕ್ಕೆ ನ್ಯಾಯಾಧೀಶರು ಬರಬೇಕು, ಇಲ್ಲಾಂದ್ರೆ ನಾನು ಕೆಳಗಡೆ ಬರೋದಿಲ್ಲ ಅಂತ ಪಟ್ಟು ಹಿಡಿದಿದ್ದ. ಸತತ 3 ಗಂಟೆಗಳ ಬಳಿಕ ಪೊಲೀಸರು ಕಳ್ಳನ ಮನವೊಲಿಸಿ ಕೆಳಗಡೆ ಇಳಿಸಿದ್ದಾರೆ. ಟವರ್ನಿಂದ ಕೆಳಗಡೆ ಇಳಿಯೋದಕ್ಕೆ ಕಳ್ಳ ಮೊದಲಿಗೆ ಬಿರಿಯಾನಿ, ಸಿಗರೇಟ್ಗೆ ಡಿಮ್ಯಾಂಡ್ ಇಟ್ಟಿದ್ದ. ಕೊಪ್ಪಳದ ಕಾರಟಗಿಯಲ್ಲಿ ನಡೀತಾ ಇದ್ದ ಕೋಳಿ ಕಾಳಗ ಜೂಜಾಟದ ಮೇಲೆ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಪೊಲೀಸರು ದಾಳಿ ಮಾಡ್ತಾ ಇದ್ದಂತೆ ಕೋಳಿ ಕಾಳಗ ನಡೆಸ್ತಾ ಇದ್ದವರು ಎಸ್ಕೇಪ್ ಆಗಿದ್ದಾರೆ. ಆದರೆ ಅಲ್ಲೇ ಇದ್ದ ಕೋಳಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ಜೈಲಿಗೆ ಹಾಕೋ ಮೂಲಕ ಎಡವಟ್ಟನ್ನ ಮಾಡಿದ್ದಾರೆ. ಕಾರಟಗಿ ತಾಲೂಕಿನ ಬಸಣ್ಣ ಕ್ಯಾಂಪ್ನಲ್ಲಿ ಕೋಳಿ ಕಾಳಗದ ಜೂಜಾಟ ನಡೆದಿತ್ತು. ಮಧುಕಟ್ಟಿ ಅನ್ನೋ ವ್ಯಕ್ತಿ ಕೋಳಿ ಕಾಳಗ ನಡೆಸ್ತಾ ಇದ್ದ. ಕೋಳಿಗಳನ್ನ ಸೆಲ್ಗೆ ಹಾಕಿರೋದು ಹಾಸ್ಯಾಸ್ಪದವಾಗಿದೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಸಂಬಂಧಪಟ್ಟಂತೆ ಬೇಕಾಗಿದ್ದ ಸ್ಯಾಂಟ್ರೋ ರವಿ ಈಗ ಅರೆಸ್ಟ್ ಆಗಿದ್ದಾರೆ. ಸ್ಯಾಂಟ್ರೋ ಅರೆಸ್ಟ್, ಫಸ್ಟ್ ಫೋಟೋ, ಫಸ್ಟ್ ದೃಶ್ಯ ನ್ಯೂಸ್ 18 ನಲ್ಲಿ. ಇದು ನ್ಯೂಸ್ 18 ಗೆ ಸಿಕ್ತಿರುವಂತ एक्सक्लूसिव माहिती. नवीन जी, आपके पास जो कुछ भी इंफॉर्मेशन है आप हमारे साथ शेयर कर सकते हैं. अहमदाबाद क्राइम ब्रांच ने 2 लोगों को हिरासत में ले लिया है. मंजूनाथ जो है वो और साथ में उसके एक रामजी नाम के बंदे को भी अहमदाबाद क्राइम ब्रांच ने उठा लिया है. ಆಪರೇಷನ್ ರವಿ, ಗುಜರಾತ್ ನಿಂದ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಇದು ನೆಟ್ವರ್ಕ್ 18 ನ್ಯೂಸ್ 18 ನ एक्सक्लूसिव ದೃಶ್ಯಗಳು. ನವೀನ್ झा ಅವರು लाइव संपर्कदಲ್ಲಿದ್ದಾರೆ. वडोदरा एक जिला है, वहाँ पे उसकी गिरफ्तारी की गई है कि रामजी इसको मदद कर रहा था. ಹೆಡ್ಡಾಗೆ ಬಿದ್ದಿದ್ದ ಹೇಗೆ, ಇನ್ಸೈಡ್ ಕಹಾನಿ ಬಿಚ್ಚಿಟ್ಟಿದ್ದೆ ನ್ಯೂಸ್ 18. ಮೈಸೂರಿಂದ ಹೊರಡ್ತಾರೆ, ಇವರ ಫಸ್ಟ್ ಸ್ಟಾಪ್ ಮಂಡ್ಯ. मंजूनाथ इतना चालाक, मतलब इतना होशियार कह सके कि इस मामले में था कि वो कहीं पे स्टे नहीं कर रहा था. सैंट्रो सीज, न्यूज 18 एक्सक्लूसिव. ನಿಮ್ಮ ಕ್ಷೇತ್ರ, ನಿಮ್ಮ ಮತ. 3 ಮಂದಿ ಜೀವ ಕೊಟ್ರಿ ರೋಡ್ಗೆ. ಇಲೆಕ್ಷನ್ ಬಂದಾಗ ಅಟ್ಟ ನೆನಪ ಓಟ್ ಹಾಕೋ ಮಟ್ಟ ಅಟ್ಟ ಇದನ್ನೆಲ್ಲ ಓಡಾಡ್ತಾರ. ಮತ್ತೆ ಅಲ್ಲಿ ಅದೇ ಇಟ್ಟಿದೆ ಇಟ್ಟಾರ ಕಾರ ಎಲ್ಲಿ ನೋಡಿದ್ರೆ ಗುಂಡಿನೇ. ಗಾಡಿಗಳು ಒಂದ್ ರೌಂಡ್ ಹೋದ್ರೆ ಬರುವಾಗ ಎಲ್ಲ ಪಾರ್ಸಲ್ ಉದುರೋಗಿರುತ್ತೆ. 16 ನಿರೀಕ್ಷೆ, ಕ್ಷೇತ್ರ ಪಾಲಕರಿಗೆ ಪರೀಕ್ಷೆ. ರೈತ ನಾಳಾಗೋದ್ರೂ ಪರವಾಗಿಲ್ಲ, ನೀವು ರಾಜಕಾರಣ ಬೇಕು. ಅಧ್ವಾನ ಆಗಿದೆ, ಶಾಸಕರಿದ್ರು ಸತ್ತಂಗೆ ಆಗಿದೆ. ಭಯಂಕರ ನಿರುದ್ಯೋಗ ಸಮಸ್ಯೆ ಬಹಳ ಇದೆ. ನಮ್ಮ ಹಳ್ಳಿಲಿ ಏನೂ ಅಭಿವೃದ್ಧಿ ಆಗಿಲ್ಲ. 4 ಕಣಿ ಕೆಲಸ ಮಾಡಿಲ್ಲ ಇವತ್ತು MLA ಅವರು. 224 ಕ್ಷೇತ್ರಗಳ ಮತ ಮಿಡಿತ. ಶಿವಾಜಿನಗರಕ್ಕೆ ಏನು ಬಂದಿಲ್ಲ, ಯಾರು ಏನು ಕೊಟ್ಟಿಲ್ಲ. ಹೋಗಿ ಕೋಟೆ ಹಾಕಲ್ಲ ನಾವು. ರಾಮರಾಜ್ಯ ಬಂದ್ರೂ ರಾಗಿ ಬೀಸೋ ತಪ್ಪಲ್ಲ ಸರ್. ನಿಮ್ಮ ಕ್ಷೇತ್ರ, ನಿಮ್ಮ ಮತ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಉಲ್ಲಾಸ್ ಅಗರಬತ್ತಿ ಕೋ ಪ್ರೆಸೆಂಟ್ಸ್ ಜನ ಮನ ಮತ. ವೀಕ್ಷಿಸಿ ಪ್ರತಿದಿನ ಸಂಜೆ 6:30ಕ್ಕೆ. ದೇಶದ ಪ್ರಜಾಪ್ರಭುತ್ವ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಿನ್ಸಿಪಲ್ಗಳನ್ನ ನಂಬಿರುವಂತಹ ನಮ್ಮಂತವ್ರು ಯಾರ ಮೇಲೆ ವಿಶ್ವಾಸ ಇಡ್ತೀವಿ? ಚುನಾವಣೆ ಪ್ರಜಾಪ್ರಭುತ್ವದ ಒಂದು ಸಂಭ್ರಮ ಅಂತಾರಪ್ಪ. ಆದ್ರೆ ಈ ಸಂಭ್ರಮದಲ್ಲಿ ಸಂಶಯ ಮೂಡ್ಬಿಟ್ರೆ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ. ನಿಮ್ ಸರ್ಕಾರ ACB ರಚನೆ ಮಾಡಿದಾಗ್ಲೂ ಇದೆ ಅಲ್ವಾ ಪ್ರಶ್ನೆ? CM ಕೆಳಗಡೆನೆ ಇಟ್ಕೊಂಡ್ಬಿಟ್ರಿ ನೀವು ACB ನ. ಇಷ್ಟೊತ್ತಿಗಾಗಲೇ ಸಾಕಷ್ಟು ಸಾಕ್ಷಿ ನಾಶ. ಇವತ್ತು ಮತ್ತೆ ಲೋಕಾಯುಕ್ತ ಶಕ್ತಿ ಬಂತು. ಯಾಕೆ ಇದು ಮಾಡಿದ್ರಿ ನೀವು ಅವತ್ತು? ಇವತ್ತು ಏನು ಭಾರತ್ ಜೋಡೋ ಅಂತೇಳಿ ಪಾದಯಾತ್ರೆ ಮಾಡ್ತಾ ಇದ್ರೆ, ಪಾದಯಾತ್ರೆ ಅಲ್ಲ, ಅವರು ಉರುಳು ಸೇವೆ ಮಾಡಬೇಕು ಇಡೀ ದೇಶ. ಅಭಿವೃದ್ಧಿ ಪ್ಲಸ್ ಹಿಂದುತ್ವ, ಬಿಜೆಪಿ ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಟು ದ ಪಾಯಿಂಟ್.
ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ. ಉಲ್ಲಾಸ್ ಅಗರಬತ್ತಿ ಇನ್ನೂ ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನಾವೀಗ ಇದ್ದೇವೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಕ್ಷೇತ್ರದಲ್ಲಿ ಜನ ಮನ ಮತ ಹೇಗಿದೆ, ಏನಿದೆ? ಅಟ್ಲೀಸ್ಟ್ ಮಳೆ ಬಂದ್ರೆ ನಿಂತ್ಕೊಳ್ಳೋಕೆ ವ್ಯವಸ್ಥೆ ಇರ್ಬೇಕು ಸರ್ ಜನಗಳಿಗೆ, ಅದು ಇಲ್ವಲ್ಲ. ಯಾರು ಬಂದ್ರೇನ್ ಸರ್, ಊಟ ಕೇಳಲ್ಲ, ಬರೇ ರೋಡು ಚರಂಡಿ ಅಷ್ಟು ಬಿಟ್ರೆ ಬೇರೆ ಇನ್ನೇನು ಕೇಳಲ್ಲ. ಕಾಂಗ್ರೆಸ್ ಬರ್ಲಿ, ಬಿಜೆಪಿ ಬರ್ಲಿ, JDS ಬರ್ಲಿ, ಯಾರೇ ಬಂದ್ರು ಬಡವ್ರಿಗೆ ಹೆಲ್ಪ್ ಮಾಡೋ ತರ ಇರಬೇಕು. JDS ಬಿಜೆಪಿ ಸಿಕ್ಕಾಪಟ್ಟೆ ಫೈಟ್ ಇದೆ. ಜನತಾ ಪಾರ್ಟಿ ಪಕ್ಷದ ಎಸ್ ಮುನ್ರಾಜ್ ಅವರಿಗೆ ಗೆಲುವಿನ ಸೂಚನೆ ಕೊಡ್ತಾರೆ ಅಂತ ನಮ್ಮ ಅನಿಸಿಕೆ. ದಾಸಹಳ್ಳಿನಲ್ಲಿ ತ್ರಿಕೋಣ ಸ್ಪರ್ಧೆ ಅಲ್ಲ, ಕಾಂಗ್ರೆಸ್ ಬೈಟ್ ಕೊಡೋದು. ಉಲ್ಲಾಸ್ ಅಗರಬತ್ತಿ ಕೋ ಪ್ರೆಸೆಂಟ್ಸ್ ಜನ ಮನ ಮತ. ವೀಕ್ಷಿಸಿ ಪ್ರತಿದಿನ ಸಂಜೆ 6:30ಕ್ಕೆ. ಕರ್ನಾಟಕದ ದೃಷ್ಟಿಕೋನದಿಂದ ವ್ಯಕ್ತಿತ್ವ ಪೈಪೋಟಿಯಲ್ಲಿ ಯಾರು ಮುಂದಿದ್ದಾರೆ? ನರೇಂದ್ರ ಮೋದಿ ಬಂದ್ಬಿಡ್ತಾರೆ, ಅಮಿತ್ ಶಾ ಬಂದ್ಬಿಡ್ತಾರೆ, ತಿರುಗ್ಬಿಡುತ್ತೆ. ನಿಮಗೂ ಬಿಜೆಪಿಗೂ ಬೆಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ ಅತಂತ್ರ. ಈ ಅತಂತ್ರವನ್ನ ಸೃಷ್ಟಿಸೋದ್ರಲ್ಲಿ JDS ಪಾತ್ರ ಅತಿ ದೊಡ್ಡದ್ದು. ಅಂದ್ರೆ ಲೀಗಲೈಸಿಂಗ್ ಇಲ್ಲೀಗಲ್, ಇದೊಂಥರ ಅಕ್ರಮ ಸಕ್ರಮ ಆಗೋಯ್ತಾ? ಅಭಿವೃದ್ಧಿ ಪ್ಲಸ್ ಹಿಂದುತ್ವ ಬಿಜೆಪಿ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಟು ದ ಪಾಯಿಂಟ್ ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ. ನಾವಿವತ್ತಿದ್ದೇವೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ. ಮೇನ್ ಇಲ್ಲಿ ಬಡವರಿಗೆ ಏನು ಅನುಕೂಲ ಯಾರು ಮಾಡಿಕೊಟ್ಟಿಲ್ಲ, ರಸ್ತೆನೇ ಚೆನ್ನಾಗಿಲ್ಲ. ಮೇನು ಸುರೇಶ್ ಅಣ್ಣ ಬಂದು ರೋಡ್ಗೂ ಒಂದೊಂದು ಬೋರ್ ಕೊಟ್ಟಿದ್ದಾರೆ. ಬರೀ ಬಾಯ್ ಅಂತಾನೆ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ. ಅವರು ಸ್ಟಾರ್ಟ್ ಮಾಡಿದ್ದೆ ಕ್ಷೇತ್ರ ಅಭಿವೃದ್ಧಿನ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು. ಏನು ಕೆಲಸ ಇಲ್ಲ, ಏನಿಲ್ಲ. ನೆಕ್ಸ್ಟ್ ಯಾರು ಬರ್ತಾರೋ ಹೇಳಕ್ಕಾಗಲ್ಲ. ಉಲ್ಲಾಸ್ ಅಗರಬತ್ತಿ ಕೋ ಪ್ರೆಸೆಂಟ್ಸ್ ಜನ ಮನ ಮತ. ವೀಕ್ಷಿಸಿ ಪ್ರತಿದಿನ ಸಂಜೆ 6:30ಕ್ಕೆ. ಅನೇಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬೇಕಾಗಿದ್ದ ಸ್ಯಾಂಟ್ರೋ ರವಿ ಈಗ ಅರೆಸ್ಟ್ ಆಗಿದ್ದಾರೆ. ಸ್ಯಾಂಟ್ರೋ ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಉತ್ತರ ಪ್ರದೇಶದಲ್ಲಿ ಹಿಟ್ ಅಂಡ್ ರನ್ಗೆ ಚಿರತೆ ಬಲಿಯಾಗಿದೆ. ದೆಹಲಿ ಮೀರತ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿರುವುದು. ರಸ್ತೆಯಲ್ಲಿ ಚಿರತೆ ಸತ್ತು ಬಿದ್ದಿದ್ದರಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕಾಶ್ಮೀರದಂತಹ ಜ್ವಲಂತ ಸಮಸ್ಯೆ ಪರಿಹರಿಸಲು ನಾವು ಗಂಭೀರ ಮತ್ತು ಪ್ರಾಮಾಣಿಕವಾಗಿ ಮಾತುಕತೆ ನಡೆಸೋಣ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಕರೆಯನ್ನು ಕೊಟ್ಟಿದ್ದಾರೆ. ಖಾಸಗಿ ಚಾನೆಲ್ ಒಂದರ ಸಂದರ್ಶನದಲ್ಲಿ ಮಾತನಾಡಿದ ಶರೀಫ್, ಭಾರತದೊಂದಿಗೆ ನಡೆಸಿದ 3 ಯುದ್ಧಗಳ ನಂತರ ಪಾಕಿಸ್ತಾನ ಪಾಠವನ್ನು ಕಲಿತಿದೆ. ಈಗ ಪಾಕಿಸ್ತಾನ ತನ್ನ ನೆರೆ ಹೊರೆ ದೇಶಗಳೊಂದಿಗೆ ಶಾಂತಿಯನ್ನು ಬಯಸುತ್ತೆ ಅಂತ ಹೇಳಿದ್ದಾರೆ. ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ಮತ್ತೆ ಹಿಂದೂ ದೇಗುಲಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಖಲಿಸ್ತಾನ್ ಬೆಂಬಲಿತ ಕಿಡಿಗೇಡಿಗಳು ಮೆಲ್ಬೋರ್ನ್ನಲ್ಲಿರುವಂತಹ ಶ್ರೀ ಶಿವ ವಿಷ್ಣು ಮಂದಿರದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಅಲ್ಲದೆ ದೇಗುಲದ ಮುಖ್ಯದ್ವಾರ ಒಳಭಾಗದ ಗೋಡೆಗಳ ಮೇಲೆ ಹಿಂದೂ ವಿರೋಧಿ ಬರಹಗಳನ್ನು ಬರೆದಿದ್ದಾರೆ. ಟಾರ್ಗೆಟ್ ಮೋದಿ, ಮೋದಿ ಹಿಟ್ಲರ್, ಖಲಿಸ್ತಾನ್ ಜಿಂದಾಬಾದ್ ಅಂತ ಬರೆದಿದ್ದಾರೆ. ಅಲ್ಲದೆ ಸಂತ ಬಿಂದ್ರನ್ ವಾಲೆ ಹುತಾತ್ಮ ಅಂತ ಘೋಷಣೆಗಳನ್ನು ಬರೆದಿದ್ದಾರೆ. ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದು ಕಿಡಿಗೇಡಿಗಳಿಗೆ ಹುಡುಕಾಟ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ 3 ವರ್ಷಗಳ ಬಳಿಕ ಸಿದ್ದೇಶ್ವರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಅತಿ ವಿಜೃಂಭಣೆಯಿಂದ ನಡೆಯಿತು. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಭಂಡಾರ ಎರಚಿ ಪರಾಕಾಷ್ಠೆಯನ್ನು ಮೆರೆದರು. ಕೊಪ್ಪಳದಲ್ಲಿ ಶ್ರೀ ಗವಿಸಿದ್ದೇಶ್ವರ ಮಹಾಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ಮಹಾ ದಾಸೋಹಕ್ಕಾಗಿ ಗಟ್ಟಿರಡ್ಡಿ ಹಾಳದಲ್ಲಿ ರವೆ ಉಂಡೆಗಳು ಸಿದ್ಧವಾಗ್ತಾ ಇವೆ. 2 ಕ್ವಿಂಟಲ್ ರವೆ, 2.30 ಕ್ವಿಂಟಲ್ ಸಕ್ಕರೆ, 10 ಕೆಜಿ ಗೋಡಂಬಿ, 120 ಕೆಜಿ ಡಾಲ್ಡಾ ತುಪ್ಪದಿಂದ ಸಿದ್ಧವಾಗ್ತಾ ಇದೆ. ಇಂದಿನಿಂದ ಭಾರತ ನ್ಯೂಜಿಲೆಂಡ್ ನಡುವೆ ಏಕದಿನ ಸರಣಿ ಆರಂಭವಾಗಲಿದೆ. ಮೊದಲಿಗೆ ಏಕದಿನ ಸರಣಿ ನಡೆಯಲಿದ್ದು, ಇದಾದ ಬಳಿಕ T20 ಸರಣಿ ನಡೆಯಲಿದೆ.
ಇಂದು ಮೊದಲ ಏಕದಿನ ಪಂದ್ಯ ಹೈದರಾಬಾದ್ನ ರಾಯ್ಪುರ್ನ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಶ್ರೀಲಂಕಾ ವಿರುದ್ಧ ಭರ್ಜರಿಯಾಗಿ ಸರಣಿ ಗೆದ್ದಿರುವಂತಹ ಟೀಂ ಇಂಡಿಯಾ ಇದೀಗ ನ್ಯೂಜಿಲೆಂಡ್ ವಿರುದ್ಧ ಆತ್ಮವಿಶ್ವಾಸದಿಂದ ಕಣಕ್ಕಿಳಿಯೋದಕ್ಕೆ ರೋಹಿತ್ ಪಡೆ ಸಜ್ಜಾಗಿದೆ. ಯಂಗ್ ರೆಬಲ್ ಸ್ಟಾರ್ ಬಾಹುಬಲಿ ಖ್ಯಾತಿಯ ಪ್ರಭಾಸ್ ನಟನೆಯ ಆದಿಪುರುಷ್ ಚಿತ್ರ ಜೂನ್ 16ಕ್ಕೆ ವಿಶ್ವದಾದ್ಯಂತ ರಿಲೀಸ್ ಆಗಲಿದೆ. ಈ ಕುರಿತು ಪ್ರಭಾಸ್ ಟ್ವೀಟ್ ಮಾಡಿ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಇದೊಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು ರಾಮನ ಪಾತ್ರದಲ್ಲಿ ಪ್ರಭಾಸ್ ಹಾಗೂ ಸೀತೆಯ ಪಾತ್ರದಲ್ಲಿ ಕೃತಿ ಸನೋನ್ ಕಾಣಿಸಿಕೊಂಡಿದ್ದಾರೆ. ನಟ ರಾಕ್ಷಸ ಡಾಲಿ ಧನಂಜಯ್ ರೂಪಾಯಿ ಚಿತ್ರಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ವಿಜಯ್ ಜಗದಾಲ್ ನಿರ್ದೇಶಿಸಿ ನಾಯಕನೂ ಆಗಿ ನಟಿಸಿರುವಂತಹ ರೂಪಾಯಿ ಚಿತ್ರ ಫೆಬ್ರವರಿ 10ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದ್ದು, ಡಾಲಿ ಧನಂಜಯ್ ರೂಪಾಯಿ ಚಿತ್ರದ ಮೋಷನ್ ಪೋಸ್ಟರ್ ಬಿಡುಗಡೆ ಮಾಡಿ ಚಿತ್ರ ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ.